ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ವಯಸ್ಸು 35ರಿಂದ 40 ಆದರೆ ಸಾಕು ಈ ಸಕ್ಕರೆ ಕಾಯಿಲೆ ಮಧುಮೇಹ ಬರುತ್ತಾ ಇದೆ. ಈ ಕಾಯಿಲೆ ಬಂದರೆ ಯಾವೆಲ್ಲ ರೀತಿಯಾದಂತಹ ಲಕ್ಷಣಗಳು ನಮಗೆ ಕಾಣಿಸಿಕೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸಕ್ಕರೆ ಕಾಯಿಲೆ ಅಂದರೇನು ಅಂತ ನೋಡೋದಾದ್ರೆ, ಸಿಂಪಲ್ ಆಗಿ ಹೇಳುವುದಾದ್ರೆ, ನಮ್ಮ ದೇಹವು ರಕ್ತದಲ್ಲಿರುವ ಸಕ್ಕರೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಬರುವಂತಹ ಕಾಯಿಲೆ ಈ ಸಕ್ಕರೆ ಕಾಯಿಲೆ. ಇದಕ್ಕೆ ನಾವು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡದೇ ಇದ್ದರೆ ಮುಂದೆ ಗಂಭೀರವಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ವಿಶೇಷವಾಗಿ ನಮ್ಮ ಮೂತ್ರಪಿಂಡಕ್ಕೆ ಇರಬಹುದು ಮತ್ತು ಇನ್ನಿತರಂತಹ ಸಮಸ್ಯೆಗಳು ಕೂಡ ಕಂಡುಬರುತ್ತದೆ. ಹಾಗಾಗಿ ಈ ಕಾಯಿಲೆಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡು ಈ ಕಾಯಿಲೆಗೆ ನಾವು ಚಿಕಿತ್ಸೆಯನ್ನು ಕೊಡುವುದು ಕೂಡ ತುಂಬಾನೇ ಅಗತ್ಯವಾಗಿರುತ್ತದೆ. ಈ ಕಾಯಿಲೆ ಬಂದರೆ ಯಾವೆಲ್ಲ ರೀತಿಯಾದಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಆಗಾಗ ಮೂತ್ರ ವಿಸರ್ಜನೆ ಆಗುತ್ತದೆ ಮತ್ತು ಬಾಯಾರಿಕೆ ಕೂಡ ಜಾಸ್ತಿ ಆಗುತ್ತಾ ಇರುತ್ತದೆ. ಸಕ್ಕರೆ ಕಾಯಿಲೆ ಒಂದು ಪ್ರಮುಖವಾದಂತಹ ಲಕ್ಷಣವೇನೆಂದರೆ ಮೂತ್ರ ವಿಸರ್ಜನೆ ಆಗಾಗ ಮಾಡಬೇಕು ಅನಿಸುತ್ತದೆ ಮತ್ತು ನಿರಂತರವಾಗಿ ಬಾಯಾರಿಕೆ ಆಗುತ್ತಾ ಇರುತ್ತದೆ. ನಮ್ಮ ದೇಹದಲ್ಲಿ ರಕ್ತದಲ್ಲಿರುವ ಗ್ಲೂಕೋಸ್ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಹೀಗೆ ಆಗುತ್ತದೆ. ಇದು ನಮ್ಮ ಮೂತ್ರಪಿಂಡಗಳ ಮೇಲೆ ಒತ್ತಡ ಕೂಡ ಬೀಳುತ್ತದೆ. ಇನ್ನು ಕೆಲವರಿಗೆ ಕಣ್ಣಿನ ದೃಷ್ಟಿ ಕೂಡ ಮಂದಾಗುತ್ತಾ ಇರುತ್ತದೆ. ಯಾಕಂದರೆ ರಕ್ತದಲ್ಲಿ ಅಧಿಕ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಕಣ್ಣು ಮಂದಾಗುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಕೂಡ ದುರ್ಬಲವಾಗಲು ಕೂಡ ಕಾರಣವಾಗುತ್ತದೆ. ಇನ್ನು ಯಾವುದೇ ಚಿಕ್ಕ ಪುಟ್ಟ ಗಾಯ ಆದರೂ ಕೂಡ ಆ ಗಾಯವು ನಿಧಾನವಾಗಿ ಗುಣವಾಗುತ್ತದೆ. ಇದು ಕೂಡ ಸಕ್ಕರೆ ಕಾಯಿಲೆಯ ಒಂದು ಲಕ್ಷಣವಾಗಿರುತ್ತದೆ. ಇನ್ನು ಕೈ ಹಾಗೂ ಪಾದಗಳು ಜುಮ್ಮೆನಿಸುತ್ತಾ ಇದ್ದರೆ ಮತ್ತು ಮರಗಟ್ಟುವಿಕೆ ಅನುಭವ ಆಗುತ್ತಾ ಇದ್ದರೆ ಮತ್ತು ಕೈಗಳಲ್ಲಿ ಮತ್ತು ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಾ ಇದ್ದರೆ ಇದು ಕೂಡ ಸಕ್ಕರೆ ಕಾಯಿಲೆಯ ಒಂದು ಲಕ್ಷಣ ಆಗಿರ್ಬೋದು. ಹಾಗಾಗಿ ಇಂತಹ ಲಕ್ಷಣಗಳು ಕಂಡುಬಂದರೆ ಮತ್ತು ಹಠಾತ್ ನಿಮ್ಮ ತೂಕ ನಷ್ಟ ಆಗುತ್ತಾ ಇದ್ದರೆ, ಈ ರೀತಿಯಾದಂತಹ ಲಕ್ಷಣಗಳು ಕಂಡುಬಂದರೆ ನೀವು ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಸಕ್ಕರೆ ಕಾಯಿಲೆಯ ಪರೀಕ್ಷೆಯನ್ನು ಮಾಡಿಸಿಕೊಂಡು ಆರಂಭಿಕ ಹಂತದಲ್ಲೇ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಮುಂದೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.